ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಒಕ್ಕಲಿಗರ ಸಂಘ ಅಧೀನದಲ್ಲಿರುವ ಕೃಷ್ಣಪ್ಪ ರಂಗಮ್ಮ ಎಜುಕೇಶನ್ ಟ್ರಸ್ಟ್ ಜಮೀನನ್ನು ಅಕ್ರಮವಾಗಿ ಭೂ ಕಬಳಿಕೆ ಮಾಡಿರುವುದನ್ನು ತಡೆಗಟ್ಟಲು ಕ್ರಮಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಉತ್ತರವನ್ನು ಅವ್ರಿಗೆ ಒದಗಿಸ್ಕೊಟ್ಟಿದ್ದೇವೆ. ಅದರ ಮೇಲೆ ಅವರು ಇನ್ನೂ ಹೆಚ್ಚಿಗೆ ಬೆಳಕು ಚೆಲ್ಲಿದ್ರೆ ಮುಂದಿನ ಏನು ಅವರ ಪ್ರಶ್ನೆ ಇದೆ ಅದಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸರ್ಕಾರ ಉತ್ತರವನ್ನು ಒದಗಿಸಿದ್ದಾರೆ. ಆ ಒದಗಿಸಿರ್ತಕ್ಕಂಥ ಉತ್ತರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಅಧಿಕಾರಿಗಳು ಏನೇನು ಬರೆದಿದ್ದಾರೆ ಆ ಉತ್ತರವನ್ನ ಒದಗಿಸಿದ್ದಾರೆ. ಅದು ನಿಜವಾಗ್ಲೂ ಕೂಡ ಕೃಷ್ಣಪ್ಪ ಮತ್ತು ರಂಗಮ್ಮ ಅಂದ ಇಬ್ಬರಿಗೆ ಸೇರಿದಂತ ಆಸ್ತಿ. ಅದು 96 ಎಕರೆ 17 ಗುಂಟೆ. ಅದರಲ್ಲಿ ಕೃಷ್ಣಪ್ಪ ಸಾಯಕ್ಕಿಂತ ಮುಂಚೆ ಅವರ ಧರ್ಮಪತ್ನಿಗೆ ಹೇಳ್ಬಿಟ್ಟು ಸಾಯ್ತಾರೆ. ಏನಂತ ಹೇಳಿದ್ರೆ, ಈ ಆಸ್ತಿನ ಒಕ್ಕಲಿಗರ ಸಮುದಾಯದ ಬಡದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು, ಇದನ್ನ ನಾನು ಕಾಲ ಆದ ನಂತರ ಒಂದು ಟ್ರಸ್ಟ್ ಮಾಡಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಕುಟುಂಬಸ್ಥರು ಸೇರಿ ಒಂದು ಟ್ರಸ್ಟ್ ಮಾಡಿ ಅಂತ ಹೇಳಿ ಒಂದು 1962ರಲ್ಲಿ ರಿಜಿಸ್ಟರ್ಡ್ ವಿಲ್ ಮಾಡಿ ಆ ರಂಗಮ್ಮನವರು ತೀರೋಯ್ತಾರೆ. ಅದಕ್ಕಿಂತ ಮುಂಚೆ ಈ ಲ್ಯಾಂಡ್ ರಿಫಾರ್ಮರ್ಸ್ ಆಕ್ಟ್ ಅಲ್ಲಿ ಸುಮಾರು 40-50 ಎಕರೆ ಜಮೀನು ಈ ಉಳವಣಿಗೆ ಭೂಮಿ ಅಂತಕ್ಕಂಥದ್ರಲ್ಲಿ ಹೋಗಿ ಇನ್ನು 44 ಎಕರೆ ಮಾತ್ರ ಉಳ್ಕೊಂಡಿರ್ತದೆ ಅಧ್ಯಕ್ಷೆ. ಇದರಲ್ಲಿ ರಂಗಮ್ಮ ಟ್ರಸ್ಟ್ ನ ಮಾಡಿದಂತ ಇವರು ರಂಗಮ್ಮನವರು ಆ ವಿಲ್ಲಲ್ಲಿ ಬರ್ದಿರ್ತಾರೆ. ಪುಟ್ಟಸ್ವಾಮಿ ಅಂತೇಳಿ ಅವರ ತಮ್ಮನ್ನ ಎಕ್ಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಅವರು ಎಕ್ಸಿಕ್ಯೂಟರ್ ಆಗಿ ಅಪಾಯಿಂಟ್ ಮಾಡಿದಾಗ ಅಂದೇ ಇದ್ದಂತ ಅಧ್ಯಕ್ಷರು ಮರದೇವೇಗೌಡರು ಮತ್ತು ಗುತ್ಲುಗೌಡರು ಅವ್ರನ್ನ ಒಳಗೊಂಡಂತೆ 12 ಜನ ಒಕ್ಕಲಿಗರ ಸಂಘದ ಡೈರೆಕ್ಟರ್ಸು ಮತ್ತು ಅವ್ರ ಕುಟುಂಬದ 3 ಜನ, ಒಟ್ಟು 15 ಜನ ಸೇರಿ ಒಂದು ಟ್ರಸ್ಟ್ ನ ಮಾಡ್ತಾರೆ. ಅದು ಟ್ರಸ್ಟ್ ಕೂಡ ಎಕ್ಸಿಕ್ಯೂಟ್ ಆಗ್ತದೆ. ಅದರಂತೆ ಈ ಜಮೀನು ಕೂಡ ಅವ್ರ ಹೆಸರಿಗೆ ಬರಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗ್ತದೆ ಅಧ್ಯಕ್ಷೆ. ಅದಾದ್ಮೇಲೆ ಈ ಟ್ರಸ್ಟ್ ಎಕ್ಸಿಕ್ಯೂಟ್ ಆದ್ಮೇಲೆ ಪುಟ್ಟಸ್ವಾಮಿ ಅನ್ನೋರು ಮತ್ತೆ ಒಂದು ಡೂಪ್ಲಿಕೇಟ್ ವಿಲ್ ಮಾಡಿಕೊಂಡು ಅವರ ಕುಟುಂಬಕ್ಕೆ ಒಂದು ವಿಲ್ ಮಾಡ್ಕೋತಾರೆ. ಅದಾದ್ಮೇಲೆ ನಾನು ಒಬ್ಬ ಒಕ್ಕಲಿಗರ ಸಂಘ ನಿರ್ದೇಶಕನಾಗಿರ್ತೀನಿ, ಶಾಸಕರು ಕೂಡ ಆಗಿರ್ತೀನಿ. ಅದಾದ್ಮೇಲೆ ನಾನು ಪಿಟಿಷನ್ ಕಮಿಟಿಗೆ ಇಲ್ಲಿ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ಯಾಯ ಆಗಿದೆ ಅಂತೇಳಿ ಪಿಟಿಷನ್ ಕಮಿಟಿಗೆ ನಾವು ಅರ್ಜಿನ ಒಕ್ಕಲಿಗರ ಸಂಘದವರೆಲ್ಲ ಸೇರಿ ಕೊಟ್ಟಾಗ ಆ ಪಿಟಿಷನ್ ಕಮಿಟಿಲಿ ತೀರ್ಮಾನ ಆಗ್ತದೆ. ಇದರ ಆ ರಂಗಮ್ಮ ಏನಿದೆ, ರಂಗಮ್ಮನ ಹೆಸರಲ್ಲೇ ಈ ಆಸ್ತಿ ಇರಬೇಕು ಅಂತೇಳಿ ತೀರ್ಮಾನ ಆಗಿ ಸರ್ಕಾರದ ಮುಂದೆ ಹೋಗಿ DC ಅವರು ಅದನ್ನ ಪಿಟಿಷನ್ ಕಮಿಟಿ ತೀರ್ಮಾನದ ಆದೇಶದಂತೆ ಅದನ್ನ ರಂಗಮ್ಮ ಟ್ರಸ್ಟ್ ಹೆಸರಿಗೆ ತೀರ್ಮಾನ ಮಾಡಿ ಅವ್ರ ಹೆಸರಿಗೆ ಇಡ್ತಾರೆ. ಅದಾದ್ಮೇಲೆ ಒಕ್ಕಲಿಗರ ಸಂಘದ ಕೆಲವರು ವೈಯಕ್ತಿಕ ಹಿತಾದೃಷ್ಟಿ ಇರ್ತಕ್ಕಂಥವ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಪುಟ್ಟಸ್ವಾಮಿ ಅಂತ ಇರ್ತಕ್ಕಂಥ ಫೇಕ್ ವಿಲ್ನ ಮಗ ಮಹೇಂದ್ರ ಅಂತ ಅವನ ಹೆಸರಲ್ಲಿ ವಿಲ್ ಮಾಡಿಕೊಂಡು ಅವನಿಗೆ ಪೌತಿ ಖಾತೆಯನ್ನ ಮಾಡಿಸೋದಕ್ಕೆ ಮಾಡ್ತಾರೆ. ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಅದರಲ್ಲಿ ಏನ್ ಮಾಡ್ತಾರೆ, ಅವರು ಕೇಸ್ ಹಾಕ್ತಾರೆ. ನಾವು ಈ ಕಾಂಪ್ರಮೈಸ್ ಪಿಟಿಷನ್ ಹಾಕಿದೀವಿ, ಈ ಪಿಟಿಷನ್ ಹಾಕಿರೋದ್ರಿಂದ ನಾವು ವಾಪಸ್ ತಗೋತೀವಿ ಅಂತ ಹೇಳಿ ಅವರೆಲ್ಲ ಹಾಕ್ತಾರೆ. ಕೋರ್ಟ್ ಅಲ್ಲಿ ಕೂಡ, ಹೈಕೋರ್ಟ್ ಅಲ್ಲಿ, ನಮ್ಮ ಸಿವಿಲ್ ಕೋರ್ಟ್ ಅಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ತೀರ್ಮಾನ ಆಗ್ತದೆ. ಆ ಕೋರ್ಟ್ ಅಲ್ಲಿ ಏನ್ ಹೇಳ್ತದೆ, ಸಿವಿಲ್ ಕೋರ್ಟ್ ಅಲ್ಲಿ ಏನು ಲ್ಯಾಂಡ್ ತೀರ್ಮಾನ ಆಗ್ತದೆ ಅಲ್ಲಿವರೆಗೆ ಅವ್ರ ಹೆಸರಲ್ಲೇ ಇರಬೇಕು ಅಂತ ತೀರ್ಮಾನ ಆದ್ರೂ ಇವರು ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಅಧ್ಯಕ್ಷ ಇದು ಅದನ್ನ ಮಾಡಕ್ ಕೋರ್ಟ್ ಆದೇಶ ಇದ್ರೂ ಅಧಿಕಾರಿಗಳ ಜೊತೆ ಕೆಲವು ಹಿತಾಸಕ್ತಿಗಳು ಭೂಗಳರು ಅಡ್ಜಸ್ಟ್ ಮಾಡಿಕೊಂಡು ಇದನ್ನ AC DC ಅವ್ರನ್ನ ಅಡ್ಜಸ್ಟ್ ಮಾಡಿಕೊಂಡು ಅದನ್ನ ಮಹೇಂದ್ರ ಅನ್ನೋರ ಹೆಸರಿಗೆ ಮಾಡ್ಕೋತಾರೆ. ಯಾವುದೋ ರಂಗಮ್ಮ ಹೆಸರಲ್ಲಿ ಇದ್ದಂತ ಪಿಟಿಷನ್ ಕಮಿಟಿ ತೀರ್ಮಾನ ಆದಂತ ಇದ್ದು ಒಕ್ಕಲಿಗರ ಸಂಘದಿಂದ ಕೇಸ್ ಹಾಕಿ ಆ ಕೇಸನ್ನ ವಿತ್ಡ್ರಾ ಮಾಡ್ಕೊಂಡಿದೀವಿ ಅಂತೇಳಿ. ಮಾನ್ಯ ಅಧ್ಯಕ್ಷರೇ, ಒಕ್ಕಲಿಗರ ಸಂಘದಕ್ಕೂ ಈ ಆಸ್ತಿಗೂ ಸಂಬಂಧ ಇಲ್ಲ. ಈ ಆಸ್ತಿ ಏನಿದು ಕೃಷ್ಣಪ್ಪ ರಂಗಮ್ಮ ಎಜುಕೇಶನ್ಗೆ ಟ್ರಸ್ಟ್ಗೆ ಸೇರಿದ್ದಂಥದ್ದು ಮಾತ್ರ. ಈಗಾಗಲೇ ಅವರು BDA ನಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದು ನಮಗೆ 60-40 ರೇಷಿಯೋನಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಸುಮಾರು ಜನ ಜೊತೆ ಹಣ ಕಟ್ಟಿಸ್ಕೊಂಡು ಅದನ್ನ ಡೆವಲಪ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಬಹುಶಃ ಅಧ್ಯಕ್ಷ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ, ಇದು ಕರ್ನಾಟಕದ ಒಕ್ಕಲಿಗರ ಸಮುದಾಯದ ಪ್ರಶ್ನೆ. ಆ ಸಮುದಾಯಕ್ಕೆ ಸೇರ್ಬೇಕಾದಂತ ಆಸ್ತಿ
ಆ ಸಮುದಾಯದ ಮಕ್ಕಳಿಗೆ ವಿದ್ಯೆಗೆ ಅನುಕೂಲ ಆಗ್ಬೇಕು ಅಂತ ಮಾಡಿಕೊಟ್ಟಿರ್ತಕ್ಕಂಥ ಆಸ್ತಿನ ರಂಗಮ್ಮ ಟ್ರಸ್ಟ್ ಅಂತ ಏನು ಅವರ ಆದೇಶ ಏನಿತ್ತು, ಅವಿದ್ಯಾವಂತೆ, ಐ ಆಮ್ ಅನ್ಎಜುಕೇಟೆಡ್, ಆದ್ರೆ ಅವ್ರಿಗಿದ್ದಂತ ವಿದ್ಯೆ ಬುದ್ಧಿ ಇಲ್ಲಿ ಇದ್ದವ್ರಿಗೆ ಇರ್ಲಿಲ್ವಲ್ಲ ಅಂತಕ್ಕಂಥದ್ದು ನನಗೆ ಭಾರಿ ನೋವಾಗ್ತಾ ಇದೆ ಅಧ್ಯಕ್ಷರೇ. ಇದನ್ನ ಕಾನೂನು ಪ್ರಕಾರ ಕೋರ್ಟ್ ಆದೇಶ ಏನಿದೆ, ಕೋರ್ಟ್ ಆದೇಶ ಹೇಳ್ತದೆ, ತೀರ್ಮಾನ ಆಗೋರ್ಗೆ ರಂಗಮ್ಮ ಅವರ ಹೆಸರಲ್ಲೇ ಇಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಇದೆ. ತಮ್ಮಲ್ಲಿ ಕಳಕಳಿ, ನಮ್ಮ ಸಮುದಾಯದ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಕಂದಾಯ ಸಚಿವರನ್ನು ಕೂಡ ಇದರಲ್ಲಿ ಇದನ್ನ ಮನವಿ ಮಾಡ್ಕೊತೀನಿ. ಇದು ರಂಗಮ್ಮ ಕೃಷ್ಣಪ್ಪ ಅವ್ರ ಎಜುಕೇಶನ್ ಟ್ರಸ್ಟ್ ಹೆಸರಲ್ಲೇ ಇದನ್ನ ಮಾಡಿಕೊಟ್ಟು ನಮ್ಮ ಸಮುದಾಯದ ಆಸ್ತಿನ ಆ ಜನಾಂಗದಕ್ಕೆ ಪರವಾಗಿ ಉಳಿಸ್ಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಇದರಲ್ಲಿ ಅಧ್ಯಕ್ಷ ಇನ್ನೊಂದು ಅಗಾಧವಾದಂತ ಸುದ್ದಿ ಏನು ಅಂದ್ರೆ, ಇದರಲ್ಲಿ ಯಾರ್ಯಾರು ಸಹಾಯ ಮಾಡಿಕೊಟ್ಟಿದ್ರು ಅವ್ರಿಗೆ ಫುಲ್ ಟೈಮ್ ಸೆಟ್ಲ್ ಮಾಡಿ ಅವರ ರಿಟೈರ್ಡ್ ಮಾಡಿಸ್ಬಿಟ್ಟಿದ್ದಾರೆ. ಎಲ್ಲ TA DA ಅವರು ಬರ್ತಕ್ಕಂಥದ್ದು ಮಾಡಿದ್ದಾರೆ. ಇದನ್ನ ಕೂಡಲೇ ಇದನ್ನ ಮಾನ್ಯ ಕಂದಾಯ ಸಚಿವರು ನಾನು ಮನವಿ ಮಾಡ್ತಾ ಇದ್ದೀನಿ, ರಂಗಮ್ಮ ಟ್ರಸ್ಟ್ಗೆ ಕಾನೂನು ಪ್ರಕಾರ ಏನಿದೆ ಅದರ ರಂಗಮ್ಮ ಟ್ರಸ್ಟ್ ಹೆಸರು ಮಾಡಿ ಸಮುದಾಯ ಆಸ್ತಿನ ಸಮುದಾಯಕ್ಕೆ ಉಳಿಸಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಅಧ್ಯಕ್ಷ. ಓಕೆ ಅಧ್ಯಕ್ಷರೇ, ನಾವು ಸರ್ಕಾರದ ಲಿಖಿತ ಉತ್ತರ ಏನು ಕೊಟ್ಟಿದ್ದೇವೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಲಭ್ಯ ಇರುವ ಕೆಲವು ದಾಖಲೆಗಳ ಆಧಾರದ ಮೇಲೆ ಅಷ್ಟೇ ಅದು ಉತ್ತರವನ್ನು ಕೊಟ್ಟಿದ್ದೇವೆ. ಬಹುಶಃ ಮಾನ್ಯ ಸದಸ್ಯರು ಹೇಳುವಂತಹದ್ದು ಇದು ಸಂಪೂರ್ಣ ಅಥವಾ ಸಮಗ್ರ ಉತ್ತರ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾನೇನು ಅಲ್ಲಗೆಳಿಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಜಿಲ್ಲಾಧಿಕಾರಿಗಳ ಹತ್ರ ಲಭ್ಯ ಇಲ್ಲದೇ ಇರುವಂತಹ ಕೆಲವು ದಾಖಲೆಗಳು, ಆದೇಶಗಳು ಸಹ ಇರುವ ಸಾಧ್ಯತೆ ಇದೆ. ಹಾಗಾಗಿ ಇಷ್ಟೇ ಉತ್ತರ, ಇದಕ್ಕೆ ಮೀರಿದಂಥ ಉತ್ತರ ಇಲ್ಲ ಅಂತ ನಾನು ಆ ಒಂದು ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಕಡತದಲ್ಲಿ ಲಭ್ಯವಿರುವಂತ ದಾಖಲೆಗಳ ಮೇಲೆ ಮಾತ್ರ ತಯಾರು ಮಾಡಿದಂತ ಉತ್ತರ ಇದು. ಹಾಗಾಗಿ ಮಾನ್ಯ ಸದಸ್ಯರು ಹೇಳಿದಂತ ಇನ್ನೂ ಕೆಲವು ವಿಚಾರಗಳನ್ನ ಇವತ್ತು ಅವರು ಬೆಳಕು ಚೆಲ್ಲಿದ್ದಾರೆ. ಅವುಗಳನ್ನು ಕೂಡ ಕೆಲವರು ನನಗೂ ಭೇಟಿ ಮಾಡಿ ಕೆಲವು ದಾಖಲೆಗಳನ್ನ ಮಂತ್ರಿಯಾಗಿ ನನಗೆ ಒದಗಿಸಿನೂ ಕೊಟ್ಟಿದ್ದಾರೆ. ಸೊ ಅವೆಲ್ಲವನ್ನೂ ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಆದರೆ ಈಗ ನಾನು ಉತ್ತರ ಕೊಡುವಾಗ ಬಹಳ ಜವಾಬ್ದಾರಿಯಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಮಾನ್ಯ ಅಧ್ಯಕ್ಷರೇ, ಒಂದು ಕಡೆ ಈ ಟೈಟ್ಲಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೈಕೋರ್ಟಲ್ಲಿ ಕೇಸು ನಡೀತಾ ಇದೆ. ಹಾಗಾಗಿ ಮ್ಯಾಟರು ಸಬ್ಜುಡಿಸ್ ಇರೋವಾಗ ನಾನು ಏನು ಹೇಳಬೇಕು ಹೇಳಬಾರ್ದು ಎಲ್ಲ ಸರ್ಕಾರ ವಿಚಾರ ಮಾಡಿ ಹೇಳಬೇಕಾಗತ್ತೆ. ಒಂದು ಕಡೆ ಬರೀ ಹೈಕೋರ್ಟ್ನಲ್ಲಿ ಅಷ್ಟೇ ಅಲ್ಲ, ಅವರು ಟೈಟ್ಲು ಡಿಸ್ಪ್ಯೂಟು ಹೈಕೋರ್ಟಲ್ಲಿ ನಡೀತಾ ಇದೆ. ಪಿಟಿಷನ್ ನಂಬರ್ ಸಿಟಿ ಸಿವಿಲ್ ಕೋರ್ಟಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೇನೆ. ಹೈಕೋರ್ಟ್ ಕೋರ್ಟಲ್ಲಿದೆ. ಇನ್ನೊಂದು ಕಡೆ ನಮ್ಮ ಈ ಹಿಂದೆ ತಹಶೀಲ್ದಾರರು ಏನು ಕೆಲವು ವ್ಯಕ್ತಿಗಳ ಹೆಸರಿಗೆ ಇದನ್ನ ಮ್ಯೂಟೇಷನ್ ಮಾಡಿದ್ದಾರೆ, ಅಂದ್ರೆ ದಾಖಲೆಯನ್ನ ಅವರ ಹೆಸರಿಗೆ ವರ್ಗ ಮಾಡಿದ್ದಾರೆ. ಅದರ ವಿರುದ್ಧ ಕೂಡ ಕೆಲವರು AC ಹತ್ರ ಒಂದು ಅಪೀಲ್ ಹಾಕೊಂಡಿದ್ದಾರೆ. ಸೊ AC ಕೋರ್ಟಲ್ಲೂ ಈ ಕೇಸ್ ನಡೀತಾ ಇದೆ. ಮ್ಯೂಟೇಷನ್ಗೆ ಸಂಬಂಧಪಟ್ಟ ಹಾಗೆ ಮ್ಯೂಟೇಷನ್ ತಪ್ಪಾಗಿ ಆಗಿದೆ ಅಂತ AC ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇನ್ನ ಈ ಇಡೀ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ತಕರಾರು ಕೋರ್ಟ್ನಲ್ಲಿ ನಡೀತಾ ಇದೆ. AC ಅಧಿಕಾರಿ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ AC ಕೋರ್ಟ್ ಏನಿದೆ ಅದು ಸ್ವಾಯತ್ತವಾಗಿರ್ತಕ್ಕಂಥ ಅರೆ ನ್ಯಾಯಿಕ ನ್ಯಾಯ ಕಚೇರಿ ಅದು. ಸೊ ನಾನು ವೈಲ್ ದ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ AC ಕೋರ್ಟ್, ನಾನು ಕೂಡ ಇಲ್ಲಿ ಐ ಕಾಂಟ್ ಪ್ರಿಜುಡಿಸ್ ದ AC ಬೈ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಒನ್ ವೇ ಆರ್ ದಿ ಅದರ್. ಸೊ AC ಕೋರ್ಟ್ ಅಲ್ಲಿ ಮ್ಯೂಟೇಷನ್ ತಕರಾರು ನಡೀತಾ ಇದೆ. ಸಿವಿಲ್ ಕೋರ್ಟ್ ಅಲ್ಲಿ ಓನರ್ಶಿಪ್ ಡಿಸ್ಪ್ಯೂಟ್ ನಡೀತಾ ಇದೆ. ಹಾಗಾಗಿ ಇವೆಲ್ಲವುಗಳನ್ನ ನಾನು ಗಮನದಲ್ಲಿಟ್ಕೊಂಡು ಇವತ್ತು ಏನು ತಾವು ಎಲ್ಲ ಕೆಲವು ಬೆಳಕು ಚೆಲ್ಲಿದ್ದೀರಾ, ಖಂಡಿತವಾಗಿ ಅದನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತದೆ. ನಾನು AC-ಗೆ ಈ ವಿಷಯದಲ್ಲಿ ಡೈರೆಕ್ಷನ್ ಕೊಡಕ್ಕೆ ಬರೋದಿಲ್ಲ. ಬಿಕಾಸ್ ಇಟ್ ಇಸ್ ಎ ಕ್ವಾಸೈ ಜುಡಿಷಿಯಲ್ ಮ್ಯಾಟರ್. ಆಸ್ ಎ ಮಿನಿಸ್ಟರ್ ಆರ್ ಆಸ್ ಎ ಸೆಕ್ರೆಟರಿನೇ ಆಗಲಿ ಮೇಲಿಂದ ನಾವು ಅವರಿಗೆ ಸೂಚನೆ ಕೊಡಲಿಕ್ಕೆ ಬರೋದಿಲ್ಲ. ಐ ಆಮ್ ಕಾನ್ಫಿಡೆಂಟ್ AC ಎಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡಿ ಸರಿಯಾದಂಥ ತೀರ್ಮಾನ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಇದೆ. ಹಾಗೂ ಇನ್ನೊಂದು ಕಡೆ ಸಿವಿಲ್ ಕೋರ್ಟ್ನಲ್ಲೂ ಕೂಡ ಇದೆ.
ಈ ಹಿಂದೆ ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ರೆ ಬಹುಶಃ ಸದಸ್ಯರಿಗೆ ಬೇಸರ ಆಗ್ಬಹುದು, ಸಿಟ್ಟು ಬರಬಹುದು. ಇಷ್ಟೂ ಎಲ್ಲ ಆಗಲಿಕ್ಕೆ ಕಾರಣ ಒಕ್ಕಲಿಗರ ಸಂಘದವರ ಕಾಲದ ಬೇಜವಾಬ್ದಾರಿತನ ಅಂತ ಹೇಳಿದ್ರೆ ಬಹುಶಃ ಅವರಿಗೂ ನೋವಾಗ್ಬೋದು, ಸಿಟ್ಟು ಬರಬಹುದು. ಆದರೆ ಇಷ್ಟೆಲ್ಲ ಆಗಲಿಕ್ಕೆ ಮೂಲ ಕಾರಣ ಎಲ್ಲೋ ಒಂದು ಕಡೆ ಸಮಯಕ್ಕೆ ಸರಿಯಾಗಿ ಅವರು ತಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡದೆ ಹಾಗೂ ಕಾಲಕ್ಕೆ ಯಾವ ನ್ಯಾಯಿಕ ಅನುಕೂಲವನ್ನು ಅವರು ಪಡ್ಕೊಳ್ಬೇಕಾಗಿತ್ತೋ ಆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡದೆ ಇವತ್ತು ಅತ್ಯಂತ ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಬಹುಶಃ ಎಲ್ಲೋ ಒಂದು ಕಡೆ ಅದರ ಮೇಲೆ ಹತ್ತಾರು ಪ್ರಶ್ನೆಗಳು ಉದ್ಭವ ಆಗೋದಕ್ಕೆ ಹಿಂದಿನ ಕೆಲವು ನಡವಳಿಕೆಗಳು ಕಾರಣ ಆಗಿದೆ. ಆದರೆ ನಾನು ಮಾನ್ಯ ಸದಸ್ಯರಿಗೆ ಇಷ್ಟು ಖಂಡಿತವಾಗಿ ಹೇಳಬಲ್ಲೆ, ಇದರಲ್ಲಿ ನ್ಯಾಯ ಏನಿದೆ ಅದನ್ನ ಮಾಡುವಂತ ಎಲ್ಲ ಪ್ರಯತ್ನವನ್ನ ಸರ್ಕಾರ ತನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯ ಏನೇ ಇದ್ರು, ಯಾಕಂದ್ರೆ AC ನಮ್ಮ ಆಫೀಸರ್ ಆಗಿರ್ಬೋದು, ಬಟ್ AC ಕೋರ್ಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಗವರ್ಮೆಂಟ್, ಸೊ ಆಲ್ಸೋ ಸಿವಿಲ್ ಕೋರ್ಟ್, ಎರಡೂ ಕಡೆ ಕೇಸ್ ಪೆಂಡಿಂಗ್ ಇದೆ. ಇವುಗಳನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಇದರಲ್ಲಿ ಯಾವುದೇ ಮುಲಾಜು ಇಲ್ಲದೆ ನ್ಯಾಯದ ಪರವಾಗಿ ನಾವು ನಿಲ್ತೇವೆ. ಅದು ನಾನು ಇದು ಟ್ರಸ್ಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ಪ್ರಿಜುಡಿಸ್ ಆಗತ್ತೆ, ಐ ವಿಲ್ ಬಿ ಇನ್ಫ್ಲೂಯೆನ್ಸಿಂಗ್ ದ ಕೋರ್ಟ್. ಇಲ್ಲ ಇದು ಖಾಸಗಿ ವ್ಯಕ್ತಿಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ ಆಲ್ಸೋ ಎನ್ ಇನ್ಫ್ಲೂಯೆನ್ಸ್ ಆನ್ ದ ಕೋರ್ಟ್. ನಾನು ಎರಡೂ ಮಾಡಿ ನಾಳೆ ಅದನ್ನ ಅವ್ರು ಯಾರೋ ಪ್ರಶ್ನೆ ಮಾಡೋದಕ್ಕೆ ನಾನು ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗೋದಿಲ್ಲ. ಐ ಟ್ರಸ್ಟ್ ದ AC ವಿಲ್ ಡೂ ಹಿಸ್ ಆರ್ ಹರ್ ಜಾಬ್ ಫೇರ್ಲಿ. ಅಂಡ್ ಸರ್ಕಾರಕ್ಕೆ ಹಂತಕ್ಕೆ ಬಂದಾಗ ಇವೆಲ್ಲ ದಾಖಲೆಗಳನ್ನ ನಾನು ವೆರಿಫೈ ಮಾಡಿ ಸರ್ಕಾರದ ಏನೇ ತೀರ್ಮಾನ ತಗೊಳ್ಬೇಕಾದ್ರೂ ಸತ್ಯದ ಪರವಾಗಿ ನಾವು ನಿಲ್ತೇವೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಓಕೆ ಅಧ್ಯಕ್ಷರೇ, ಈಗ ವಿವರವಾಗಿ ಮಾನ್ಯ ಕಂದಾಯ ಸಚಿವರು ಎಲ್ಲರೂ ಹೇಳಿದ್ದಾರೆ. ಈಗ ನನ್ನ ಪ್ರಶ್ನೆ, ಇದು ಸದನ, ಇದು ಸರ್ಕಾರಕ್ಕೆ ತಪ್ಪಾಗಿರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ನನ್ನ ಹಕ್ಕದು. ಆಮೇಲೆ ಮಂತ್ರಿಗಳಿಗೂ ಕೂಡ ಇದು ಅದ್ರ ಬಗ್ಗೆ ಜವಾಬ್ದಾರಿ ಇದೆ. ಅವರು ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕಾನೂನು ಪ್ರಕಾರ ಮಾಡ್ತಕ್ಕಂಥ ಕನ್ಸರ್ನ್ ಇದೆ ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇದೆ. ಓಕೆ ಬಟ್ ಇದರಲ್ಲಿ ಏನಾಗಿದೆ ಅಧ್ಯಕ್ಷರೇ, AC ಮಾಡಿರ್ತಕ್ಕಂಥದ್ದು ಚೀಫ್ ಜಸ್ಟಿಸ್ ಆರ್ಡರ್ನ ಎಗನೆಸ್ಟ್ ಆಗಿ, ಕಮಲ್ ಮುಖರ್ಜಿ ಹೈಕೋರ್ಟ್ನ ಜಡ್ಜ್ಮೆಂಟಿನ ಎಗನೆಸ್ಟ್ ಆಗಿ, ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದನ್ನ ತಪ್ಪನ್ನ ಸರ್ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ, ಸದನಕ್ಕಿದೆ ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ಈ ಮುಖಾಂತರ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೊತೆಗೆ ಏನಾಗಿದೆ ಅಧ್ಯಕ್ಷರೇ, AC ಅವರು ಅಧಿಕಾರಿಗಳು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಾವಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು. ಇವತ್ತು ಹೈಕೋರ್ಟ್ ಅಲ್ಲಿ ಹೇಳಿದೆ, ನೀವು ಅಲ್ಲಿ ಇದು ಆ ಟೈಟಲ್ ಡೀಡು ತೀರ್ಮಾನ ಆಗೋವರೆಗೂ ಕೂಡ ಆ ಟೈಟಲ್ ಡೀಡು ರಂಗಮ್ಮನ ಹೆಸರಿನಲ್ಲಿ ಇರಬೇಕು ಅಂತ ತೀರ್ಮಾನ ಆಗಿರ್ತಕ್ಕಂಥದ್ದು ಕೋರ್ಟ್ ಆರ್ಡರ್ ಇದೆ. ಎಗನೆಸ್ಟ್ ದ ಕೋರ್ಟ್ ಆರ್ಡರ್ ಆ AC ಅವರು ಅಲ್ಲಿ ಭೂಗಬಳಿಕೆಯವರ ಅಡ್ಜಸ್ಟ್ಮೆಂಟ್ ಮಾಡಿ ಅದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆ. ನಾನು ಮಾನ್ಯ ಮಂತ್ರಿಗಳ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕಾನ್ಫಿಡೆನ್ಸ್ ಇದೆ. ಇದನ್ನ ಪೂರ್ತಿ ಕೂಲಂಕಷವಾಗಿ ಇದನ್ನ ತರಿಸ್ಕೊಂಡು ಹೈಕೋರ್ಟ್ ಆರ್ಡರ್ ಏನು, ಸುಪ್ರೀಂ ಕೋರ್ಟ್ ಆರ್ಡರ್ ಏನು, ಇದರಲ್ಲಿ ರಂಗಮ್ಮ ಏನ್ ಹೇಳಿದ್ರು, ಆ ಅವಿದ್ಯಾವಂತಗಿದ್ದಂತ ಬುದ್ಧಿ ಈ ಒಕ್ಕಲಿಗರ ಸಂಘದಲ್ಲಿ ಬಿದ್ದಂತ ಪದಾರ್ಥಗಳಿಗೂ ಇರ್ಲಿಲ್ವಲ್ಲ, ಇದು ಸಮಾಜಕ್ಕೆ ಸೇರ್ಬೇಕು ಅಂತಕ್ಕಂಥದ್ದಕ್ಕೆ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಸರ್ಕಾರದ ಬಗ್ಗೆನೂ ನನಗೆ ಗೌರವ ಇದೆ. ತಮ್ಮಲ್ಲಿ ಪ್ರಾರ್ಥನೆ ಇಷ್ಟೇ, ಮನೆ ಕಂದಾಯ ಸಚಿವರಿಗೆ ಅಧ್ಯಕ್ಷರ ಮುಖಾಂತರ ಸಮಾಜದ ಆಸ್ತಿನ ಆ ಎಮ್ಮ ಇದ್ದಂತ ಒಂದು ಕಳಕಳಿ ಏನಿತ್ತು ಅದನ್ನ ಉಳಿಸ್ತಕ್ಕಂಥದ್ದನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಅಧ್ಯಕ್ಷರೇ. ಖಂಡಿತವಾಗಿ ಕಾಂಟ್ರಡಿಕ್ಟರಿ ಟು ಲಾ ಅಂದ್ರೆ ಕಾನೂನಿಗೆ ಉಲ್ಲಂಘಿಸಿ, ಕೋರ್ಟ್ ನಿರ್ದೇಶನಕ್ಕೆ ಉಲ್ಲಂಘಿಸಿ ಯಾರಾದರೂ ಅಧಿಕಾರಿಗಳು ಖಾತೆ ಬದಲಾವಣೆ ಮಾಡೋದಾಗ್ಲಿ, ಮ್ಯೂಟೇಷನ್ ಮಾಡೋದಾಗ್ಲಿ, ಅದು ದಾಖಲೆ ಸಮೇತ ನನಗೆ ಕೊಡಿ. ನಾನು ಬ್ಯಾಂಗ್ಳೂರು RCO ಕಡೆಯಿಂದ ತನಿಖೆ ಮಾಡಿ ಆ ಅಧಿಕಾರಿಗಳು ಏನಾದರೂ ಸರಿಯಾಗಿ ಪರಿಶೀಲನೆ ಮಾಡದೆ ಆಯ್ದ ಭಾಗಗಳನ್ನ ಮಾತ್ರ ನೋಡಿ, ಕೆಲವು ಭಾಗಗಳನ್ನ ಕಣ್ಣಿಗೆ ಕಂಡರೂ ಕಾಣದ ಹಾಗೆ ಮುಚ್ಚಿಟ್ಟು ಏನಾದರೂ ತೀರ್ಮಾನಗಳನ್ನ ಅಧಿಕಾರಿಗಳು ತೆಗೆದುಕೊಂಡಿದ್ರೆ ಅವ್ರ ಮೇಲೆ ಖಂಡಿತ ನಾನು ಎನ್ಕ್ವೈರಿ ಮಾಡ್ತೇನೆ. ಥ್ಯಾಂಕ್ ಯು ಅಧ್ಯಕ್ಷರೇ. ಆಕ್ಷನ್ ಸರ್ಕಾರ ಉತ್ತರ ಕೊಟ್ಟಿದ್ದಕ್ಕೆ ಆಯ್ತು. ಡಾಕ್ಟರ್ ಚಂದ್ರ ಕೇಲಮನಿ ಇಲ್ಲ, ಶ್ರೀ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಇಲ್ಲ, ಶ್ರೀ SR ವಿಶ್ವನಾಥ್ ಇಲ್ಲ,
Sri Krishna Naik, Sri Dheeraj Muniraju, Samradevi Manjunath, no. S. Suresh Kumar, Sri Basavangauda Daddal, Basavangauda Daddal, ಇಲ್ಲ ಕೆ.ಎಸ್. ವಸಂತಪ್ಪ. ಅಧ್ಯಕ್ಷರೇ, ಯಾರು ಕೊಡ್ತಾರೆ ಉತ್ತರ? ಇವತ್ತು ನನ್ನ ಮಾಯಕೊಂಡ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಒಟ್ಟು ನೀರಾವರಿ ಅಚ್ಚುಕ ಪ್ರದೇಶ 42,000 ಹೆಕ್ಟೇರ್ ಇದ್ದು, ಈಗಾಗಲೇ ನನ್ನ ಮಾಯಕೊಂಡ ಕ್ಷೇತ್ರ ವ್ಯಾಪ್ತಿಯಲ್ಲಿ 10,000 ಹೆಕ್ಟೇರ್ ನೀರಾವರಿಯನ್ನು ಹೊಂದಿದ್ದು, ಕಾಲುವೆ ನಿರ್ಮಾಣ ಆಗೀಗ 1958-60ನೇ ವರ್ಷದಲ್ಲಿ ಕಾಲುವೆ ನಿರ್ಮಾಣ ಆಗಿದೆ ಅಧ್ಯಕ್ಷರೇ. ಇಲ್ಲಿವರೆಗೂ ಸಹ ಯಾವುದೂ ಸಹ ಕಾಮಗಾರಿಗಳನ್ನು ಅಲ್ಲಿ ಕೈಗೆತ್ತಿಕೊಂಡಿಲ್ಲ. ಬ್ರಿಡ್ಜ್ಗಳೆಲ್ಲ ಹಾಳಾಗಿ ಹೋಗಿದ್ದಾವೆ, ಕಾಲುವೆಗಳೆಲ್ಲ ಹಾಳಾಗಿದೆ. ಅದ್ರ ಜೊತೆಗೆ ಮುಖ್ಯ ಕಾಲುವೆಗಳು ಒಟ್ಟು 26 ಕಿಲೋಮೀಟರ್ ಇದ್ವು ಟೋಟಲ್. ಆದರೆ ವಿತರಣಾ ಕಾಲುವೆಗಳು 9 ಇದಾವೆ. ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಕಾಮಗಾರಿಗಳ ಸಂಖ್ಯೆ 178 ಇದೆ. ಅದರಲ್ಲಿ ಹೊಸದಾಗಿ 7 ಇದಾವೆ. ಇನ್ನೂ 171 ಹಳೆ ಕಟ್ಟಡಗಳಿರೋದ್ರಿಂದ ಅದು 1950ರಲ್ಲಿ ನಿರ್ಮಾಣ ಆಗಿರೋದ್ರಿಂದ ಕಟ್ಟಡಗಳಾಗಿರೋದ್ರಿಂದ ರೈತರಿಗೆ ಜೀವನಾಡಿಯಾಗಿರ್ತಕ್ಕಂಥ ನೀರಾವರಿ ಪ್ರದೇಶ. ಈ ಹಿಂದೆನೂ ಸಹ ಅಲ್ಲಿ ನಮ್ಮ ನಲ್ಕುಂದ ಹತ್ರ ಒಂದು ತೂಗು ಸೇತುವೆ ಕಟ್ಟಾಗಿ ಮುರಿದೋಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರು ಅಲ್ಲಿ ಕೂಡಲೇ ಆ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೊಡಿಸಿ ರೈತರ ಹಿತವನ್ನು ಕಾಪಾಡರು. ಅದು ಒಳ್ಳೆ ಬಿತ್ತನೆ ಮಾಡಿದಂಥ ಸಂದರ್ಭದಲ್ಲಿ ಆ ತೂಗು ಸೇತುವೆ ಬಿದ್ದು ರೈತರಿಗೆ ಇನ್ನೇನು ಫಸಲು ಬರೋಂಥ ಸಂದರ್ಭದಲ್ಲಿ ಆ ಸೇತುವೆ ನೀರು ಕಟ್ಟಾಗಿ ಹೋಯ್ತು. ಆ ಸಂದರ್ಭ ಮಳೆ ಬಂತು, ರೈತರು ಹಂಗೆ ಅವರು ಬೆಳೆಗಳು ಉಳಿದು. ಇಲ್ಲಾಂದ್ರೆ ಅವಾಗ ರೈತರಿಗೆ ಬಹಳ ಸಾವಿರಾರು ಎಕರೆ ತೊಂದರೆ ಆಗ್ತಿತ್ತು. ಆಗ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಅದು ಕೂಡಲೇ ಹಣ ಬಿಡುಗಡೆ ಮಾಡಿಸಿ ಅದನ್ನ ಅನುಷ್ಠಾನಗೊಳಿಸಿದ್ರು. ಈಗಲೂ ಸಹ ನನ್ನ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಕಾಲುವೆಗಳು ಸಹ ಇವತ್ತು ದುಸ್ಥಿತಿಯಲ್ಲಿದ್ದಾವೆ. ಈ ರೀತಿಯಾಗಿರೋದ್ರಿಂದ ನಮಗೆ ಬಹಳ ತೊಂದರೆ ಆಗುತ್ತೆ, ನಮ್ಮ ರೈತರಿಗೆ ಬಹಳ ತೊಂದರೆ ಆಗುತ್ತೆ. ಕೂಡಲೇ ಸರ್ಕಾರ ಏನು ಈ ದುಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾಲುವೆ ಮತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತಂದೇಳಿ ನಾನು ತಮ್ಮ ಮೂಲಕ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ, ನಮ್ಮ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ವಹಿಸ್ಕೋಬೇಕು ಅಂತಕ್ಕಂಥ ಮನವಿ ಮಾಡ್ತಾ ಇದ್ದೀನಿ. ಪರವಾಗಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಹೇಳ್ತಾ ಇರುವಂತಹದ್ದು ಗಮನ ಸೆಳೆದಿರುವಂತ ವಿಷಯ ಸತ್ಯ ಇದೆ. ಇದು ಕಾಲುವೆಗಳು ನಿರ್ಮಾಣ ಆಗಿ ಸೇತುವೆಗಳು ನಿರ್ಮಾಣ ಆಗಿ 60 ವರ್ಷ ಆಗಿದೆ. ಸೊ ಕಾಲಕ್ರಮೇಣವಾಗಿ ಅವು ಶಿಥಿಲ ಆಗಿದ್ದಾವೆ ಅನ್ನುವಂಥ ವಿಷಯ ಹೇಳ್ತಾ ಇದ್ದಾರೆ. ಅದು ಸತ್ಯವೇ ಆಗಿದೆ. ಈಗ ನಾವು 2 ಕೆಲಸ ಮಾಡ್ಬೋದು. ಒಂದು, ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸಿ ಅವುಗಳನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಯಾವುಗಳನ್ನ ಮರು ನಿರ್ಮಾಣ ಅಥವಾ ಆಧುನೀಕರಣ ಮಾಡಬೇಕು ಅಂತ ಒಂದು ಪಟ್ಟಿಯನ್ನು ನಾವು ತಯಾರು ಮಾಡಿಸ್ತೇವೆ. ಎರಡನೇದು, ಪಟ್ಟಿ ತಯಾರಾದ ಮೇಲೆ ಅದಕ್ಕೆ ಹಣಕಾಸನ್ನು ಒದಗಿಸ್ಬೇಕಾಗತ್ತೆ. ತಮಗೆ ಗೊತ್ತಿರೋ ಹಾಗೆ ಲಭ್ಯತೆ ಆಧಾರದ ಮೇಲೆ ಹಣಕಾಸನ್ನು ಒದಗಿಸ್ಲಿಕ್ಕೆ ಸಾಧ್ಯ. ಆದರೂ ಕೂಡ ಶಾಸಕರು ಇಷ್ಟು ಒತ್ತಾಯಪೂರ್ವಕವಾಗಿ ಹೇಳಿರೋದ್ರಿಂದ ಮತ್ತು ಅವರು ಹೇಳ್ತಾ ಇರೋದು ವಾಸ್ತವಾಂಶದಿಂದ ಕೂಡಿರೋದ್ರಿಂದ ಖಂಡಿತವಾಗಿ ಇದನ್ನ ಸ್ವಲ್ಪ ಪ್ರಯಾರಿಟಿ ಮೇಲೆ ಕನ್ಸಿಡರ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಸೊ ಆಧುನೀಕರಣ ಇವರ ಕ್ಷೇತ್ರದಲ್ಲಿ ಸುಮಾರು 60 ಕಿಲೋಮೀಟರ್ ಕೂಡ ಆಧುನೀಕರಣ ಹಾಲಿ ಯೋಜನೆಯಲ್ಲಿ ಬಿಟ್ಟು ಹೋಗಿದೆ. ಮುಂದೆ ಅದನ್ನ ಸೇರಿಸ್ಕೋಬೇಕಾಗತ್ತೆ. ಖಂಡಿತ ಪ್ರಯಾರಿಟಿ ಮೇಲೆ ಕನ್ಸಿಡರ್ ಮಾಡ್ತೀವಿ ಅಧ್ಯಕ್ಷರೇ. ಓಕೆ, ಹಂತ ಹಂತವಾಗಿ ನಮಗೆ ಕೂಡಲೇ ಅನುದಾನ ಬಿಡಬೇಕು.